ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ದಿನದಿಂದ ಒಂದು ಡೌಟ್ಸನ್ನು ಕೇಳ್ತಿದ್ದಾರೆ. ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಅಂತ ಹೇಳಿಬಿಟ್ಟು ಒಂದು ಡೌಟನ್ನು ಕೇಳ್ತಿರುವಂಥದ್ದು. ಸೊ ನಿಮಗೆ 22ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಸರ್ಕಾರದ ಕಡೆಯಿಂದ ಏನು ಹೇಳಿಕೆ ಹೇಳಿದ್ದಾರೆ, ನಿಮಗೆ 22ನೇ ಕಂತು ಹಣ ಜಮಾ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಸಹ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳಿಂದ ಆದರೆ ಗೃಹಲಕ್ಷ್ಮಿಯರಿಗೆ ಹಣ ಆದರೆ ಬಂದಿಲ್ಲ. ಏಪ್ರಿಲ್ ತಿಂಗಳ ಹಣ, ಮೇ ತಿಂಗಳ ಹಣ, ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಬಂದುಬಿಟ್ಟು ಸೊ ಈ 4 ತಿಂಗಳ ಹಣ ಆದರೆ ಬಾಕಿ ಇತ್ತು. ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ವೆಯ್ಟ್ ಮಾಡ್ತಿದ್ದಂಗ್ಲೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರಿಗೆ ಹಣ ಆದರೆ ಜಮಾ ಆಗುತ್ತೆ. 2,000 ಹಣ ಆದರೆ ಜಮಾ ಆಗುತ್ತೆ. ಆ್ಯಂಡ್ ಈಗಾಗಲೇ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂಥದ್ದು, ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೂ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏಪ್ರಿಲ್ ತಿಂಗಳ ಹಣ ಆದರೆ ಜಮಾ ಆಗುತ್ತೆ. ಅದಾದಮೇಲೆ ಇನ್ನು ಫಲಾನುಭವಿಗಳಿಗೆ ಮೇ, ಜೂನ್, ಜುಲೈ 3 ತಿಂಗಳ ಹಣ ಆದರೆ ಬಾಕಿ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಹಣ ಜಮಾ ಆಯಿತು ಫಲಾನುಭವಿಗಳಿಗೆ 21ನೇ ಕಂತು ಹಣ ಬಂದಿದ್ದಾಯಿತು. ಈಗ ನೆಕ್ಸ್ಟ್ ಎಲ್ಲರೂ ಸಹ 22ನೇ ಕಂತು ಹಣ ಕುರಿತು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ. ನಾನು ಒಂದಿಷ್ಟು ವೀಡಿಯೋಸನ್ನು ವಾಚ್ ಮಾಡಿದೆ. ಅಲ್ಲಿ ಹೇಳ್ತಿದ್ದಾರೆ ಒಂದು ಮಧ್ಯಾಹ್ನ 12:30ಕ್ಕೆ ಹಣ ರಿಲೀಸ್ ಆಗುತ್ತೆ, ನಾಳೆ ಜಮಾ ಮಾಡ್ತಾರೆ. 22ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಸರ್ಕಾರದ ಕಡೆಯಿಂದ ಜಮಾ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಓಕೆನಾ, ಇಷ್ಟಕ್ಕೂ ಸಹ 22ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಯಾವೊಂದು ಫಲಾನುಭವಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಆದರೆ ಜಮಾ ಆಗಿಲ್ಲ. ಆ್ಯಂಡ್ ಸಾಕಷ್ಟು ಜನ ಯಾವ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ, ನಮ್ಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. 22ನೇ ಕಂತು ಹಣ ಬಂದುಬಿಟ್ಟು ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ನೀವು 22ನೇ ಕಂತು ಹಣ ನಿಮಗೆ ಬಂದಿಲ್ಲ ಅಂತ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ನನಗೆ ಗೊತ್ತಾಯಿತು 22ನೇ ಕಂತು ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ, ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು. ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ, ನಮಗಿನ್ನೂ ಕಳೆದ 3 ತಿಂಗಳ ಹಣ ಬಾಕಿ ಇದೆ ಅಲ್ವಾ, ಆ 3 ತಿಂಗಳ ಹಣನೂ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಮೊದಲಿಗೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಆ ಸ್ಪಷ್ಟನೆ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ಹಣ ಜಮಾ ಮಾಡಿದ್ದೀವಿ, ನಾವು ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ 2,000 ಹಣ ಬಿಡುಗಡೆ ಮಾಡಬೇಕು ಅನ್ನೋಂಥ ಆಸೆ ನಮಗಿದೆ ಅಂತ ಹೇಳಿಬಿಟ್ಟು ಒಂದು ಕ್ಲಿಯರ್ ಸ್ಟೇಟ್ಮೆಂಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದು. ನಾವು ಆ ಸ್ಟೇಟ್ಮೆಂಟ್ ಪ್ರಕಾರ ನೋಡೋದಾದರೆ ಈಗ ನಿಮಗೆ ಏನು ಮುಂದೆ ಒಂದು ಗೌರಿ ಗಣೇಶ ಹಬ್ಬ ಬರುತ್ತೆ, ಆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಬಿಡುಗಡೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು. ಯಾಕೆ ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು ಅಂತಂದರೆ, ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಜಮಾ ಮಾಡಿದ್ವಿ, ಮಹಿಳೆಯರಿಗೆ ಖುಷಿ ಆಯಿತು. ಈಗ ಮತ್ತೆ ನಾವು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ 2,000 ಜಮಾ ಮಾಡಬೇಕು ಅನ್ನೋವಂಥ ಆಸೆ ನಮಗಿದೆ, ಮತ್ತೆ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನೀವು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಏನಾದರೂ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಬಂದರೆ ಬರುತ್ತೆ, ಆವಾಗ 22ನೇ ಕಂತು ಹಣ ಜಮಾ ಮಾಡುವಂಥದ್ದು. ಅದನ್ನು ಬಿಟ್ಟರೆ ಈಗಾಗಲೇ 22ನೇ ಕಂತು ಹಣ ಬಿಡುಗಡೆ ಆಗಿಲ್ಲ, ಜಮಾ ಆಗಿಲ್ಲ, ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಬಂದಿಲ್ಲ. ಸೊ ಹಾಗಾಗಿ ನೀವು ಜಾಸ್ತಿ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡೋದಾಗಲಿ ಅಥವಾ ಬಂತ ಅಂತ ವೆಯ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮೊದಲಿಗೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ, ಅಲ್ಲಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುವಂಥದ್ದು. ಈ ರೀತಿ ಪ್ರೋಸೆಸ್ ಆದರೆ ಇರುತ್ತೆ. ಒನ್ಸ್ ಬಿಡುಗಡೆ ಆಗಿದ್ದಾದಮೇಲೆ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 15ರಿಂದ 20 ದಿನ ಬೇಕು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ. ಹಾಗಾಗಿ ನಿಮಗೆ ನೋಡಿ, ಈ ತಿಂಗಳಲ್ಲಿ ಬಂದುಬಿಟ್ಟು ಬಂದರೆ ಇನ್ನು ಮತ್ತೆ ಒಂದು ತಿಂಗಳ ಕಂತು ಹಣ ಬರುತ್ತೆ, ಮೇ ತಿಂಗಳ ಹಣ. ಮುಂದಿನ ತಿಂಗಳಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಿಗೆ ಹೋಗ್ತೀರಾ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನು ಅನ್ಕೋತೀರಾ, ನಮಗಿನ್ನೂ ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ, ಹಾಗೇನು ಆಗಸ್ಟ್ ತಿಂಗಳ ಹಣ ಬರಬೇಕು ಅಂತ ಇರ್ತೀರಾ. ಬಟ್ ನಿಮಗೆ ಇದು ಸರ್ಕಾರ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತಾರೆ ಏನೋ ಗೊತ್ತಿಲ್ಲ. ಯಾವುದಾದ್ರೂ ತಿಂಗಳಲ್ಲಿ ಅಟ್ಲೀಸ್ಟ್ 4,000 ಹಣ ಜಮಾ ಮಾಡಿದ್ರೆ ಅಷ್ಟೇ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಕೊಡ್ಬೋದು. ಅದನ್ನು ಬಿಟ್ಟರೆ ಕರೆಕ್ಟಾಗಿ ಹಣ ಜಮಾ ಮಾಡೋದಕ್ಕಾದರೆ ಆಗೋದಿಲ್ಲ. ಬಟ್ ಒಂದಂತೂ ನಿಜ, ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮಗೆ ಬಿಡುಗಡೆ ಮಾಡಿದ್ರೆ ಕೇವಲ 22ನೇ ಕಂತು ಹಣ ಮಾತ್ರ ಬಿಡುಗಡೆ ಮಾಡ್ತಾರೆ. ಒಟ್ಟಿಗೆ 4,000 ಆಗಲಿ ಅಥವಾ ಒಟ್ಟಿಗೆ 6,000 ಹಣ ಆಗಲಿ ಬಿಡುಗಡೆ ಆಗಲ್ಲ. ಆ್ಯಂಡ್ ಹಾಗೇನು ಮೊನ್ನೆ ಒಂದು ಹೇಳಿಕೆ ಏನು ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ವರಮಹಾಲಕ್ಷ್ಮಿ
ಗೃಹಲಕ್ಷ್ಮಿ ಹಬ್ಬಕ್ಕೆ ಬಂದುಬಿಟ್ಟು ಜೂನ್ ತಿಂಗಳ ಹಣ ಜಮಾ ಮಾಡಿದ್ದೇವೆ. ಇನ್ನು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಜುಲೈ ತಿಂಗಳ ಹಣ ಜಮಾ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಅವರ ಒಂದು ಹೇಳಿಕೆ ಏನು ಕೊಡ್ತಾರೆ, ಅವ್ರಿಗೇನಾದರೂ ಅವರ ಒಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಅವ್ರು ಬ್ಯುಸಿ ಇರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಏನಾದರೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ತಲುಪಿಲ್ಲೇನೋ ಅಂತ ನಾವು ಅನ್ಕೊಂತೀವಿ. ಯಾಕಂತ ಅಂದರೆ ಇದುವರೆಗೂ ಸಹ ಗೃಹಲಕ್ಷ್ಮಿಯರಿಗೆ ಜಸ್ಟ್ ಬಂದಿರುವಂಥದ್ದು ಮೊನ್ನೆ 21ನೇ ಕಂತು ಹಣ ಬಂದುಬಿಟ್ಟು ಕೇವಲ ಏಪ್ರಿಲ್ ತಿಂಗಳ ಹಣ ಬಂದಿರುವಂಥದ್ದು. ಇನ್ನೂ ಸಹ ಮೇ ತಿಂಗಳ ಹಣ, ಜೂನು, ಜುಲೈ 3 ತಿಂಗಳ ಹಣ ಬಾಕಿ ಇದೆ. ಈಗ ಅವರು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಮಾಡಿದ್ರೂ ಸಹ ಆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂಥದ್ದು ಮೇ ತಿಂಗಳ ಹಣ ಅಷ್ಟೇ ಆಗಿರ್ತದೆ. ಓಕೆನಾ? ಸೊ ಹಾಗಾಗಿ ಫಲಾನುಭವಿಗಳು ಏನು ಜಾಸ್ತಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಸ್ಪಷ್ಟನೆ ಸಿಗುತ್ತಾ. ಇವತ್ತಿನ ಈ ವಿಡಿಯೋದಲ್ಲಿ 22ನೇ ಕಂತು ಹಣ ಕುರಿತು ನಿಮಗೆ ಎಲ್ಲ ಥರದ ಅಪ್ಡೇಟ್ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಪ್ಡೇಟ್ಸ್ ಯೂಸ್ ಆಗಿದ್ರೆ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.